In figure, PQB or C and SD are perpendicular to line L. ಇವೆಲ್ಲ ಪರ್ಪೆಂಡಿಕ್ಯುಲರ್ ಅಂತ ಹೇಳಿದ್ರೆ ನೋಡುಗರ, ಪರ್ಪೆಂಡಿಕ್ಯುಲರ್ ಅಂತ ಹೇಳಿದ್ರೆ 90 ಡಿಗ್ರಿ, ಸರಿನಾ? ಸೊ ಇವೆಲ್ಲ ಪರ್ಪೆಂಡಿಕ್ಯುಲರ್ ಆಗಿದೆ ಲೈನ್ ಎಲ್ಗೆ. ಹಾಗಾಗಿ ಏನು ಹೇಳ್ಬೋದು, ಇವೆಲ್ಲ ಲೈನು ಪ್ಯಾರಲಲ್ ಆಗಿರುತ್ತೆ ಟು ಈಚ್ ಅದರ್, ಸರಿನಾ? ಎ ಬಿ ಬಂದು 6 ಸೆಂಟಿಮೀಟರ್ ಅಂತೆ, ಇದು 6 ಸೆಂಟಿಮೀಟರು, ಮತ್ತಿದು ಇವಾಗ 9 ಸೆಂಟಿಮೀಟರು, ಸಿ ಡಿ 12 ಸೆಂಟಿಮೀಟರು, ಮತ್ತು ಎಸ್ ಪಿ ಅಂತ ಹೇಳಿದ್ರೆ ಈ ಲೆಂತ್ ಇಲ್ಲಿಂದ ಇಲ್ಲಿವರೆಗೂ ಅಂತ ಹೇಳಿದ್ರೆ ಇದೆಷ್ಟಿದು 36 ಸೆಂಟಿಮೀಟರು, 36 ಸೆಂಟಿಮೀಟರ್. ಆಯಿತಾ? ಫೈಂಡ್ ಪಿ ಕ್ಯೂ ಕ್ಯೂ ಆರ್ ಆರ್ ಎಸ್ ಇವೆಲ್ಲ ಲೆಂತ್ ಕಂಡುಹಿಡಿಬೇಕು. ಹುಡುಗರ, ಇಲ್ಲಿ ನಾವು ಎಂಥ ಕಾನ್ಸೆಪ್ಟ್ ಉಪಯೋಗಿಸ್ಬೇಕು ಅಂತ ಹೇಳಿದ್ರೆ ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮ್. ಹಾಗಾಗಿ ನಮ್ಗೆ ಟ್ರಯಾಂಗಲ್ ಬೇಕು. ಟ್ರಯಾಂಗಲ್ ಹೇಗೆ ಸಿಗುತ್ತೆ? ಬೈ ಎಕ್ಸ್ಟೆಂಡಿಂಗ್ ದಿಸ್ ಲೈನ್. ಈ ಥರ ಎಳೀತು ಅಂತ ಹೇಳಿ ನೋಡಿ, ಇಲ್ಲಿ ಟ್ರಯಾಂಗಲ್ ಬಂತು ಅಷ್ಟೇ ಅಲ್ವಾ? ಸೊ ಇದನ್ನು ಓ ಅಂತ ಕರ್ಕೊಳ್ಳೋಣ. ಸೊ ಓ ಎ ಎಕ್ಸ್ ಅಂತ ಕರೆಯೋಣ, ಓ ಪಿ ವೈ ಅಂತ ಕರೆಯೋಣ. ಇವಾಗ ಒಂದು ರೇಷಿಯೋ ತೊಗೊಳೋದಕ್ಕೆ ಸುಲಭ ಆಗುತ್ತೆ. ಯಾಕಂತ ಹೇಳಿದ್ರೆ ಓ ಎ ಮತ್ತು ಓ ವೈ ಕಂಡುಹಿಡಿಯೋದಕ್ಕಾಗಲ್ಲ ಇಲ್ಲಿ. ಹೇಳಿದ್ರೆ ಅದು ಕಂಡುಹಿಡಿಬೋದು ಒಂದು ರೀತಿಯಲ್ಲಿ, ಬಟ್ ಅದನ್ನು ಮಾಡೋದಕ್ಕಾಗಲ್ಲ, ನಿಮ್ಮ ಕಾನ್ಸೆಪ್ಷಲಿ ಮಾಡೋದಕ್ಕಾಗಲ್ಲ. ಸೊ ಇಲ್ಲೇನು ಕನ್ಸ್ಟ್ರಕ್ಷನ್ ಏನು ಮಾಡಿದ್ರೆ ನಿಮ್ಮ ಹತ್ರ ಇಲ್ಲಿಂದ ಶುರು ಮಾಡುತ್ತೆ, ಚಿತ್ರ ಬರೀಲೇಬೇಕು ನೀವು. ಸೊ ವೆರ್ ಇನ್ ವಿ ಹ್ಯಾವ್ ಅ ಕನ್ಸ್ಟ್ರಕ್ಷನ್ ಅಲ್ವಾ? ಕನ್ಸ್ಟ್ರಕ್ಷನ್ ಏನು? ಎಕ್ಸ್ಟೆಂಡ್ ಪಿ ಎಸ್ to O intersecting line L at O. Given PA, QB, RC and SD are perpendicular to L. ಇದರಿಂದಾಗಿ this implies PA is parallel to QB, which in turn is parallel to RC, which in turn is parallel to SD. ಏನಕ್ಕೆ ಇದನ್ನು ಹೇಗೆ ಹೇಳ್ಬೋದು ನಾವು? ಏನಕ್ಕೆ ಅಂತ ಹೇಳಿದ್ರೆ ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಆರ್ 90 ಡಿಗ್ರಿ ಈಚ್ ಅಂತ ಹೇಳಿದ್ರೆ ಇಲ್ಲಿ ಹೇಳ್ತೀನಿ ನೋಡಿ. ಇವಾಗ ಇದು ನಿಮ್ಮ ಲೈನ್ ಅಲ್ವೇನ್ರಪ್ಪ, ಸರಿನಾ? ಇದೊಂದು ಲೈನು, ಇದೊಂದು ಲೈನು ಅಲ್ವಾ? ಇವಾಗ ಇದು 90 ಡಿಗ್ರಿ, ಇದು 90 ಡಿಗ್ರಿ. ಇನ್ನು ಮಿಕ್ಕಿದೆಲ್ಲ ಮರ್ತೋಗಿ. ಈ ಥರ ಚಿತ್ರ ನೋಡ್ಸು ಅಂತ ಹೇಳಿದ್ರೆ ಏನಾಗುತ್ತೆ? ಈ ಥರ ಚಿತ್ರ ನೋಡ್ಸಂದ್ರೆ ಏನಾಗುತ್ತೆ? ಇವೆರಡು ಲೈನು 90 ಡಿಗ್ರಿ ಅಂತ ಹೇಳಿದಾಗ ಇದು ಟ್ರಾನ್ಸ್ವರ್ಸಲ್ ಆಗುತ್ತೆ. ಸೊ ಎಂಡ್ ಆಫ್ ಇಟ್ ಇವೆಲ್ಲ ಪ್ಯಾರಲಲ್ ಅಂತ ಹೇಳಿ ಹೇಳ್ಬೋದು, ಸರಿನಾ? ಕರೆಕ್ಟಾ? ಓಕೆ, ಹಾಂ ಅಲ್ವಾ? ಸೊ ಹಾಗಾಗಿ ಇವೆರಡು ಪ್ಯಾರಲಲ್. ಅದೇ ರೀತಿಯಲ್ಲಿ ಪ್ರತಿಯೊಂದು, ಸೊ ಈಚ್ ಆರ್ ಪ್ಯಾರಲಲ್ ಟು ಈಚ್ ಅದರ್, ಆಲ್ ದ ಲೈನ್ಸ್ ಆರ್ ಪ್ಯಾರಲಲ್ ಟು ಈಚ್ ಅದರ್. ಕರೆಕ್ಟಾ? ಇವಾಗ ನಾವು ವರ್ಕಿಂಗ್ ಮಾಡಬೇಕಾಗುತ್ತೆ. ಹೇಗೆ ಮಾಡೋದಿನ? ಮೊದಲೇದಾಗಿ ಲೆಟ್ ಓ ಎ ಬಿ ಈಕ್ವಲ್ ಟು ಎಕ್ಸ್ ಸೆಂಟಿಮೀಟರ್ ಆ್ಯಂಡ್ ಒ ಪಿ ಈಕ್ವಲ್ ಟು ವೈ ಸೆಂಟಿಮೀಟರ್ ಅಂತ ಹೇಳಿ ತೊಗೊಳೋಣ. ಇದಾದಮೇಲೆ ನಮ್ಗೆ ರೇಷಿಯೋ ಬೇಕು. ರೇಷಿಯೋ ಮುಖಾಂತರ ನಮಗೆಲ್ಲ ವ್ಯಾಲ್ಯೂ ಸಿಗುತ್ತೆ. ಯಾವ ಟ್ರಯಾಂಗಲ್ ಕನ್ಸಿಡರ್ ಮಾಡಬೇಕು, ಎಲ್ಲಿ ಬಿ ಪಿ ಟಿ ಉಪಯೋಗಿಸ್ಬೇಕು ಹೇಳಿ. ಇನ್ ಟ್ರಯಾಂಗಲ್ ಓ ಯಾವುದೋ ಓ ಡಿ ಎಸ್, ಹೌದು. ಇದರಲ್ಲಿ ಏನಿದೆ? ಎಸ್, ಹಾಂ ಹೇಳಿ, ಯಾವ ಲೈನ್ ಪ್ಯಾರಲಲ್ಲು? ಹೌದು, ಪಿ ಎಸ್ ಪ್ಯಾರಲಲ್ ಟು ಎಸ್ ಡಿ ಅಲ್ವಾ? ಬೈ ಬಿ ಪಿ ಟಿ ಏನು ಹೇಳ್ಬೋದು? ಬಿ ಪಿ ಟಿ ಪ್ರಕಾರ ಓ ಎ ಬೈ
AD, OA by AD is equal to OP by PS. ಸರಿ ತಾನೆ? ನೋಡ್ಕೊಳ್ಳಿ ರೇಷನ ಸರಿ ಅಲ್ವಾ? OA by AD is equal to OP by PS. OA ಎಷ್ಟಿದೆ? X. AD ಎಷ್ಟಿದೆ? ಇದು 18, 27. OP ಎಷ್ಟಿದೆ? Y by PS ಎಷ್ಟಿದೆ? 36. ಸೊ ಇದು 9 3s are 9 4s are. So x by y is equal to 3 by 4. This is equation 1. ನೆಕ್ಸ್ಟು ಇದರಿಂದ ಮುಂದೆ ಹೇಗೆ ಮುಂದುವರಿಬೋದು ಇನ್ಫಾರ್ಮೇಷನಿಂದ, ಇದಕ್ಕೋಸ್ಕರ ನಾನು ಇದೊಂದು ಭಾಗ ತೊಗೊಬೇಕಾಗುತ್ತೆ. ಒಂದೇ ನಿಮಿಷ. ಚಿತ್ರ ಬೇಕಂಡ್ರು ಅದಕ್ಕೇನೆ. ಇವಾಗ ಹೇಗೆ ಮುಂದುವರಿಬೋದು? ಇವೆರಡು ರೇಷಿಯೋ ಸಿಕ್ತು. ಇದರಿಂದಾಗಿ ನಾವು ಇವೆಲ್ಲ ವ್ಯಾಲ್ಯೂಸ್ ಕಂಡುಹಿಡಿಬೋದು. ಹೇಗಂತ ಹೇಳಿದ್ರೆ ನೋಡ್ತೀನಿ ನೋಡಿ ಇಲ್ಲಿ. ಇನ್ ಟ್ರಯಾಂಗಲ್ OBQ ಇದರಲ್ಲಿ as AP is parallel to BQ ಅಲ್ವಾ? ಇದರಿಂದ ಏನು ಹೇಳ್ಬೋದು? ದಿಸ್ ಇಂಪ್ಲೈಸ್ ಇದರಿಂದಾಗಿ OA by AB is equal to OP by PQ. ಸರಿ ತಾನೆ? OA ಎಷ್ಟಿದ್ರಲ್ಲಿ? ಎಕ್ಸು. AB ಎಷ್ಟಿದೋ 6. Y by PQ. ಸೊ ಇದರಲ್ಲಿ ಸ್ವಲ್ಪ ಕ್ರಾಸ್ ಮಲ್ಟಿಪ್ಲೈ ಮಾಡಿಸು ಅಂತ ಹೇಳಿದ್ರೆ x by y is equal to 6 by PQ. ಆದರೆ x by y ಎಷ್ಟಿದೆ? 3 by 4. ಹಾಗಾಗಿ ದಿಸ್ ಇಸ್ 6 by PQ ಅಂತ ಹೇಳಿದ್ರೆ therefore PQ is equal to ಎಷ್ಟು ಬರ್ತದೆ ಹುಡುಗರ? 8 ಅಲ್ವಾ? ಹಾಗಾಗಿ ಇದು 8 ಸೆಂಟಿಮೀಟರ್. ಇದು 8 ಆಯಿತು. ಮತ್ತು ಮುಂದೇನೋ ಇನ್ ಟ್ರಯಾಂಗಲ್ ಯಾವ್ದು ತೊಗೊಳೋದು? ಹೌದು, OCR. ಇದರಿಂದ ಏನು ಹೇಳ್ಬೋದು? ಯಾವುದರಿಂದ? ಆ್ಯಸ್ PA is parallel to RC. as PA is parallel to RC ಇದರಿಂದ ಏನು ಹೇಳ್ಬೋದು ನಾವು? ಈ ಕಲರು OA by AC ನೋಡಿ. OA by AC is equal to OP by PR. AC is equal to OP by PR. OA ಎಷ್ಟಿದೆ? OA is X. AB ಎಷ್ಟಿದೆ? 6 plus 9 is equal to OP ಎಷ್ಟಿದೆ? Y. ಇದೆಷ್ಟಿದೆ? 8 plus QR. ಸೊ ಇದೆಲ್ಲ ಸ್ವಲ್ಪ ಕ್ರಾಸ್ ಮಲ್ಟಿಪ್ಲೈ ಅದೆಲ್ಲ ಮಾಡ್ತು ಅಂತ ಹೇಳಿದ್ರೆ ಉತ್ತರ x by y is equal to 15 by 8 plus QR. x ಎಷ್ಟಿದೆ? x by y 3 by 4 ಇದೆ. ಇದು 15 ಇದೆ. ಇದು 8 plus QR. ಇದು 1s 5s 20. therefore QR is equal to 28 is 12 centimeter. ಸೊ ಇದು 12 centimeter. ಇದು 8, ಇದು 12, ಇದು 36 ಇನ್ ಟೋಟಲ್. ಹಾಗಾಗಿ ಇದೆಷ್ಟು ಬರ್ತಿದೋ? 20 ಬರಬೇಕು ಅಲ್ವಾ? ಅದನ್ನು ಕ್ಯಾಲ್ಕುಲೇಷನ್ ಮಾಡಿ ನೋಡಿಸ್ಬೇಕಾಗುತ್ತೆ. ಇವಾಗ ಬಾಕಿ ಕ್ಯಾಲ್ಕುಲೇಷನ್ನು ಕಲರು ಈ ಕಲರು. ಸೊ ಹೇಗೆ ಮಾಡೋದಿದನ್ನ? ಇದು 8 ಅಂತ ಗೊತ್ತಾಯಿತು. ಸೊ ನಿಮಗೆ ಆನ್ಸರ್ ಸಿಕ್ಕಿದ ಮೇಲೆ ಬರ್ಕೊಂಡು ಹೋಗ್ಬಿಡಿ ಡಯಾಗ್ರಾಮಲ್ಲಿ. ಏನಕ್ಕೆ ಅಂತ ಹೇಳಿದ್ರೆ ಯಾರನ್ನ ಟೀಚರ್ ಕರೆಕ್ಟ್ ಮಾಡ್ತಾಯಿತ್ತು ಅಂತ ಹೇಳಿದ್ರೆ ಅವ್ರಿಗೆ ಒಂದೇ ಸತಿ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ. ಮಗುಗೆ ಉತ್ತರ ಬಂದಿದೆ, ಕರೆಕ್ಟ್ ಮಾಡ್ತಾರೆ, ಮುಂದೆ ಹೋಗ್ತಾ ಇರ್ತಾರೆ. ಸೊ ಮೇಕ್ ದೇರ್ ಕರೆಕ್ಷನ್ ಈಸಿ. ಓಕೆ, RS is equal to PS. RS is equal to PS. RS is equal to PS minus SR. ಕರೆಕ್ಟಾ? PR. SR ಅಲ್ಲ,
ಪಿ ಆರ್. ಓಹ್, ಅದನ್ನು ಉಲ್ಟಾ ಬರ್ತೀನಿ. ಪಿ ಆರ್. ಆರ್ ಎಸ್ ಎಷ್ಟಿದೆ? ಪೂರ ಬಂದು 36 ಇದೆ ಇವೆ ಪೂರ ಲೆಂತು. ಇದು ಬಂದು 12 ಒಂದು 8 ಸೆಂಟಿಮೀಟ್ರ್ ಒಂದು. ಇವೆರಡು ಆ್ಯಡ್ ಮಾಡಿ ಅದೆಲ್ಲ ಮಾಡ್ತು ಅಂತ ಹೇಳಿದ್ರೆ 20 16 ಸೆಂಟಿಮೀಟರ್. ಇದು 20 ಅಲ್ಲ, ಇದು 16. ಸುಮ್ಮನೆ ಹಂಗೆ ಬರ್ದೆ ನಾನು ಅವಾಗಿನೇ. 16 ಸೆಂಟಿಮೀಟ್ರ್ ಇದು, ಸರಿನಾ? ಸೊ ಅದು ನಿಮ್ಮ ಉತ್ತರ. ಸೊ ಈ ಚಿತ್ರದಲ್ಲಿ ಎಲ್ಲ ಸಮ್ಮರೈಸ್ ಆಗೋಗಿದೆ. ಸೊ ಯಾರು ನೋಡಿದವರು ಉತ್ತರ ಬಂದಿದೆ ಅಂಥೇಳಿ ಕರೆಕ್ಟ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಸೊ ಇದು ನಿಮ್ಮ ಉತ್ತರ.